ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಬಟ್ ಎನಿವೇ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ರು. ಇನ್ನೊಂದು ವರ್ಷ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಜೈಲೇ ಗತಿ ಅನ್ನೋ ಪರಿಸ್ಥಿತಿ. ಬಟ್ ಇದರ ಬೆನ್ನಿಗೆ ನೋಡಿ ಇವತ್ತು ಅವರ ವಿವಾಹ ವಾರ್ಷಿಕೋತ್ಸವ ಅಂತೆ. ಎಂಥ ದುರಾದೃಷ್ಟ ಅಂದ್ರೆ ಪತ್ನಿ ಹೊರಗಡೆ, ಪತಿ ಒಳಗಡೆ ಜೈಲಿನಲ್ಲೇ ಪತ್ನಿ ಮತ್ತು ಮಗ ಮುಖಾಮುಖಿ ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರಂತೆ. ಸೊ ಅಲ್ಲೇ ಜೈಲಲ್ಲಿ ಒಂದು ಅರ್ಧ ಗಂಟೆ ಭೇಟಿಯಾಗಿ ಮೋಸ್ಟ್ಲಿ ಮಾತನಾಡೋ ಸಾಧ್ಯತೆ ಇದೆ. 30 ನಿಮಿಷ ಮಾತುಕತೆಗೆ ಜೈಲಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರಂತೆ. ಜೈಲಿನಲ್ಲಿಯೇ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ದಾರಂತೆ ದರ್ಶನ್. ಸದ್ಯ ದೇವರ ಫೋಟೋಗೆ ನಮಸ್ಕರಿಸಿ ಕುಳಿತಿದ್ದಾರಂತೆ ದಾಸ. ಪತ್ನಿ ಮಗನನ್ನ ನೋಡುವ ಖುಷಿಯಲ್ಲಿ ದರ್ಶನ್ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅರ್ಧ ಗಂಟೆ ಅವಕಾಶ ಸಿಕ್ಕಿದೆಯಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಅರ್ಧ ಗಂಟೆ ಪರಪ್ಪನ ಅಗ್ರಹಾರದ ಕಡೆಗೆ ವಿಜಯಲಕ್ಷ್ಮಿಯವರು ಹೋಗಿ ಪತಿಯವರನ್ನ ಭೇಟಿಯಾಗಿ, ದರ್ಶನ್ ಅವ್ರನ್ನ ಭೇಟಿಯಾಗಿ ಮೋಸ್ಟ್ಲಿ ಅಲ್ಲೇ ವಿವಾಹ ವಾರ್ಷಿಕೋತ್ಸವ ಸ್ವಲ್ಪ ಹೊತ್ತು ಮಾತಾಡಿ ಕಾಲ ಕಳೆದು ಬರೋದಕ್ಕೆ ನಿರ್ಧಾರ ಆಗಿದ್ದು. ಪರ್ಮಿಷನ್ ಕೂಡ ಕೊಟ್ಟಿದ್ದಾರಂತೆ ಜೈಲಧಿಕಾರಿಗಳು. ಹೊರಗಡೆ ಇದ್ದಾಗ ಐಷಾರಾಮಿ ಲೈಫು, ಬಟ್ ಒಳಗಡೆ ನೋಡಿ ಸೆರೆವಾಸ ಹೆಂಗಿದೆ ಅಂತ ನರಕ ಅನುಭವಿಸ್ದಂಗೆ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನೇ ಅವರ ವಕೀಲರು ಇವ್ರ ಪರವಾಗಿ ವಾದ ಮಂಡನೆ ಮಾಡಿರೋದು. ಬಟ್ ಏನೇ ಹೇಳಿದ್ರು ಕೂಡ ಈ ಕಾನೂನು ಮುಂದೆ ಸಾಮಾನ್ಯ ವ್ಯಕ್ತಿಯೂ ಅಷ್ಟೇ, ಸೆಲೆಬ್ರಿಟಿ ಆದರೂ ಅಷ್ಟೇ, ಪ್ರಭಾವಿ ವ್ಯಕ್ತಿ ಆದರೂ ಅಷ್ಟೇ ಅನ್ನೋದನ್ನ ಹಲವು ಬಾರಿ ನ್ಯಾಯಾಧೀಶರು ಪ್ರೂವ್ ಮಾಡಿದ್ದಾರೆ. ಈ ಕೇಸಲ್ಲೂ ಕೂಡ ಹಂಗೆ ಆಗಿ ಹೋಗಿದೆ. ದರ್ಶನ್ ವಿಜಯಲಕ್ಷ್ಮಿ ದಾಂಪತ್ಯಕ್ಕೆ 23 ವರ್ಷ. 23 ವರ್ಷದ ದಾಂಪತ್ಯಕ್ಕೆ 1 ವರ್ಷದ ಅಜ್ಞಾತ ವಾಸ ಅನುಭವಿಸ್ಬಿಟ್ರು ದರ್ಶನ್. ಹಳೆ ಸೆಲ್ಫಿ ಶೇರ್ ಮಾಡ್ಕೊಂಡಿದ್ದಾರಂತೆ ವಿಜಯಲಕ್ಷ್ಮಿ. ಸದ್ಯ ದರ್ಶನ್ ನೆನಪಿನಲ್ಲಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದು ಲವ್ ಸಿಂಬಲ್ ಹಾಕಿದ್ದಾರಂತೆ ದರ್ಶನ್ ಪತ್ನಿ ಸೋಷಿಯಲ್ ಮೀಡಿಯಾದಲ್ಲಿ. ವಿಜಯಲಕ್ಷ್ಮಿ ಪೋಸ್ಟ್ಗೆ ಡಿ ಬಳಗ ಶುಭಾಶಯ ಕೂಡ ಕೋರಿದ್ದು. 2023 ಮೇ 19ರಂದು ಮದುವೆ ಆಗಿತ್ತು ಈ ಜೋಡಿ. 23 ವರ್ಷ ಇವತ್ತಿಗೆ. 1 ವರ್ಷ ಜೈಲಲ್ಲಿ ಕಳೆದು ಬಿಟ್ಟಿದ್ದಾರೆ. ಕಳೆದ ವರ್ಷ ಅದ್ಧೂರಿಯಾಗಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡಿಕೊಂಡಿದ್ರು. ಮುದ್ದು ರಾಕ್ಷಸಿ ಹಾಡಿಗೆ ಪತ್ನಿ ಜೊತೆ ಡ್ಯಾನ್ಸ್ ಮಾಡಿದ್ರು ನಟ ದರ್ಶನ್. ಇಂದು ವಿವಾಹ ವಾರ್ಷಿಕೋತ್ಸವದಂದು ಜೈಲಿನಲ್ಲಿ ದರ್ಶನ್ ಇದ್ದಾರೆ. ಬಟ್ ಜೈಲಲ್ಲಿ ಅವ್ರನ್ನ ಭೇಟಿಯಾಗಿ ಮಾತನಾಡುವ ಪರಿಸ್ಥಿತಿ ಬಂದೊದಗಿದೆ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ.